ನನ್ನ ಸಂಗಡ ಬಾ. ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ಪರಮಾತ್ಮ. ಕಾರಣ ಪರಮಾತ್ಮ. ಕಾರಣ ಮಹಾಮಹಿಮನಾದ ನೀನು
ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನೋ ದೇವ? ಕಾರಣ ಕುಲಹೀನರಲ್ಲಿ ಕಂಡುಬರುವರ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುವುದೇ ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ ಕರ್ಣ, ನಾನು ಹೇಳುವೆನು ಕೇಳು. ಸುಕುಮಾರ ಬಾ ದುರದೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಸುಕುಮಾರ ಬಾ ದುರದೀರ ಸುಕುಮಾರ ಬಾ. ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಕವಿ ಅಂಕದಲವ ತರಿಸಿದಲವದುದನ ಸುಕುಮಾರ ಬಾ ದುರದೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ಬರ ಪಾಂಡವರ ಜನನೇ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ. ದರೆಯ ಬೆಳಗುವ ಕರುಣ ದೊರೆಯನೇ. ದರೆಯ ಬೆಳಗುವ ರವಿಯ ಕರುಣನೇ. ಮಹಾಮಹಿಮನೆಂದೆನಿಸಿ ಮೆರೆವ ರವಿ ಸುತನೆ ಸುಕುಮಾರ ಬಾ ದುರದೀರ ಸುಕುಮಾರ ಬಾ. ಕರ್ಣ, ತಳಮೆಳವೇತಕ್ಕೆ ಮನದ ಚಿಂತೆ ತೊರೆ. ಪರಮಾತ್ಮ, ಕರ್ಣ, ಕರ್ಣ, ಮನದ ಚಿಂತೆ ತೊರೆ. ಮನದ ಚಿಂತೆ ತೊರೆ ಕರುಣ. ಅವಿತ ಭುವನದೋ ಕೀರ್ತಿಯ ಪಡೆವೆ ತರತರವೆನಿಸಿದ ಕೇಳಿಯುಳುನೆ. ತರತರವೆನಿಸಿದ ಮೇಲಿಯುಳುನೆ. ಮಹಾಮಹಿಮನೆಂದೆನಿಸಿ ಮೆರೆ ಬರದಿ ಸುತನೆ ಸುಕುಮಾರ ಬಾ ದುರದೀರ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ. ಕರ್ಣ, 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 ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವು ನಿನ್ನ ವಂಶ. ಪರಮಾತ್ಮ, ಕುಂತಿ ದೇವಿಯು ನಿನ್ನ ಎತ್ತ ತಾಯಿಯು. ಆ ಸೂರ್ಯ ದೇವನು ನಿನ್ನ ಜನಕನು. ಪರಮಾತ್ಮ, ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಕರ್ಣ, ನೀವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಇದು ಯುದ್ಧದ ಕಾಲ. ನೀವು ಪಾಂಡವರ ಪಕ್ಷಪಾತಿ. ಓಹೋ, ಅವರನ್ನು ಕಾಪಾಡುವುದಕ್ಕೋಸ್ಕರವಾಗಿ ಈ ರೀತಿ ಮಾತನಾಡುತ್ತಿರುವೆಯಾ ದೇವ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ದೇವ ಶೋಧನೆಯೇ ಪಾಪಿಯಾದೆ ಪರಿತಾಪತಿ
ಪಾಪಿಯಾದೆ ಪರಿತಾಪಕ್ಕಿಡದೆ ದೇವಾ ಶೋಧನೆಯೇ ಶಾಪ. ಪರಮಾತ್ಮ ಕರ್ಣ ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ ಕರ್ಣ ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ಅವನ ಅವನಿಂದ ಎಲಿಗೆಂದು. ಇಂದು ಅವನ ಅವನಿಂದ ಎಲಿಗೆಂದು ಪಾತಕಿ ಜೀವನ ಸಂಕಟ. ಪಾತಕಿ ಜೀವನ ಸಂಕಟ ದೇವಾ ಶೋಧನೆಯೇ ಶಾಪ. ಪಾಪಿಯಾದ ಪರಿತಾಪಕ್ಕಿಡದೆ ದೇವಾ ಶೋಧನೆಯೇ ಶಾಪ. ಪರಮಾತ್ಮ ಕರ್ಣ ಜನ್ಮದ ರಾಜ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ಭಯವರಿತು ದೇವಾ ದೇವಾ ಜನ್ಮದ ರಾಜ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ಭಯವರಿತು ಜೀವಿಸಲೇ ಬರಿ ಸಹಜನ ತಮಗೋಡಿ. ಜೀವಿಸಲೇ ಪರಿ ಸಹಜನ ತಮಗೋಡಿ ಪಾತಕಿ ಜೀವನ ಸಂಕಟ ಕಾರಣ. ಪರಮಾತ್ಮ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ. ಪಾಪಿಯಾದ ಪರಿತಾಪಕ್ಕಿಡದೆ ದೇವಾ ಶೋಧನೆಯೇ ಶಾಪ. ವಿರಿಶಾಪ ವಿರಿಶಾಪ ವಿರಿಶಾಪ. ಪರಮಾತ್ಮ ಕರ್ಣ ಭೀಮಾರ್ಜುನರು ನನ್ನನ್ನು ಸೂತ ಪುತ್ರನೆಂದು ಆಳಿಸ್ತರೇ ಇರಲ್ಲ. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ಇಲ್ಲ ಕರ್ಣ, ನೀನಿಂತವನೆಂಬ ವಿಚಾರವು ಇಲ್ಲಿಯವರೆಗೂ ಯಾರಿಗೂ ತಿಳಿದಿರಲಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಆಕೆಯು ಬಲು ಸಡಗರದಿಂದ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸದೆ ಸಂತೋಷವಾಗಿ ಕಳಿಸಿಕೊಡು ಕರ್ಣ. ಪರಮಾತ್ಮ ಕರ್ಣ, ತಮ್ಮ ಅಪ್ಪಣೆಂತಾಗಲಿ ದೇವ. ನಾನು ಬಂದು ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಆಗಲಿ ಪರಮಾತ್ಮ. ಪರಮಾತ್ಮನು ಹೇಳಿದ ಮಾತು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಮಾತು
ಅಶರೀರವಾಣಿಯಿಂದ ದೃಢಪಟ್ಟಿತು. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಅವರೊಡನೆ ಕೂಡಿ ಬಾಳುವ ಭಾಗ್ಯವೂ ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ಸಹೋದರೆಂಬ ಭಾವನೆ, ಇದುವರೆಗೂ ಬಂಧುವರ್ಗದವರು ಯಾರೆಂಬುದನ್ನು ತಿಳಿಯದೆ ವ್ಯಥೆ ಪಡುತ್ತಿದ್ದ ನಾನು ಬಂಧುವರ್ಗದವರು ಯಾರೆಂಬುದನ್ನು ತಿಳಿದ ಬಳಿಕ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಒಲ್ಲಲೇ ಪಾಂಡು ಕುಮಾರರೋ ಒಲ್ಲಲೇ ದುರುದೋ ತಮ್ಮಂದಿರೋ ನಾ ಒಲ್ಲಲೇ ನಾ ಒಲ್ಲಲೇ. ಪರಮಾತ್ಮ ಒಲ್ಲದ ನಾಂ ಬಿಟ್ಟೊಡೆ ಒಲ್ಲದ ನಾಂ ಬಿಟ್ಟೊಡೆ ಕೌರವೇ ಈ ದರೆಯೋ ಸಿರಿ ಸಂಪತ್ತಿನ ಬಾಳ್ವೆನೆ ಬಾಳ್ವೆನೆ. ಪರಮಾತ್ಮ ಜಲದಿಂಪಾರ್ತನರ ರುಂಡವಂ ಕರಿದೋ ಜಲದಿಂಪಾರ್ತನರ ರುಂಡವಂ ಕರೆದು ಮತ್ವಾಮಿಗೆ ಆನಂದವಂ ಸಲ್ಲಿಸಲ್ ಕಾದುವೆ. ಪಾರ್ಥನನ ಘೋರ ಸೆರೆಗೆ ಪಾರ್ಥನನ ಘೋರ ಸೆರೆಗೆ ನಾಂ
ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಯಾರು ಬೇಕು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ ನನ್ನ ಕೈ ಹಿಡಿದ ಪದಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿರಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತರಾದ ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗಳಿಂದ ಕೀಚಕರ ಭಂಗವನ್ನು ಸಹಿಸಿದೆ. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಬೇಸತ್ತಿರುವವರನ್ನ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳುವಂತೆ ಬಂದರೆ ಇವಳೇಕೆ ಈ ರೀತಿ ಚಿಂತಾಭಂಗಗಳಾಗಿರುವಳು? ಪಾಂಚಾಲಿ, ಯಾವ ತಾಪದಿನೊಂದು ಕಣ್ಣೀರಂಗೈಯುತ್ತಿಗೆ ಕಾಂತೆ ದೇವಿ, ಯಾವ ತಾಪದಿನೊಂದು ಕಣ್ಣೀರಂಗೈಯುತ್ತಿಗೆ ಕಾಂತೆ ಪಾಂಡವರ ಪಟ್ಟ ಮೈಸಿ ಈ ಮನ ಮನೋನ್ಮಣಿ ವಾಸುದೇವನ ಸೆರೆಯು ಯಮಗಿರಲು, ವಾಸುದೇವರ ಸೆರೆಯು ಯಮಗಿರಲು ಬಂದು ದಾವುದೆ ಕೊರತೆ ಪರಮ ವಿಕ್ರಮದಿನ್ ಪರಿಹರಿಸದಿರ್ಪನೆ ಈ ಪ್ರಚಂಡ ಭೀಮಾ. ಹೇಗೆ ರೋದಿಪೆ, ಹೇಗೆ ರೋದಿಪೆ ತರುಣಿ ಮಣಿಯಲಿ, ಹೇಗೆ ರೋದಿಪೆ ಜನಾಬ್ಯ ಮೀರಿ ಶ್ರೀಗರಿ ಕುರುಕುಲತೆ, ಜನಾಬ್ಯ ಮೀರಿ ಶ್ರೀಗರಿ ಕುರುಕುಲತೆ ಬಂಧಿಸುವೆ ಮದಾಂಧ ಕುಲರ, ಬಂಧಿಸುವೆ ಮದಾಂಧ ಕುಲರ, ಪಗಲಾಗದೆ ಚಿಂತೆಯೊಡನೆ, ಪಗಲಾಗದೆ ಚಿಂತೆಯೊಡನೆ ಏಕೆ ನೋಡಿಪೆ ತರುಣಿ ಮಣಿಯಲಿ, ಹೇಗೆ ನೋಡಿಪೆ ಬಿಡುಬಿಡು ನಿಂದೆಯ ದೇವರುಗಳು ಪರಶಿರವ, ಬಿಡುಬಿಡು ನಿಂದೆಯ ಬಗೆಯರುಗಳು ಪರಶಿರವ ಬಂಧಿಸುವೆ ಪದಾಂಧ ಕುಳರ, ಬಂಧಿಸುವೆ ಪದಾಂಧ ಕುಳರ ಮಗಲಾಗದೆ ಚಿಂತೆಯೊಡನೆ, ಮಗಲಾಗದೆ ಚಿಂತೆಯೊಡನೆ ಹೇಗೆ ನೋಡಿಪೆ ತರುಣಿ ಮಣಿಯಲಿ, ಹೇಗೆ ನೋಡಿಪೆ, ಹೇಗೆ ನೋಡಿಪೆ ಹೇಳಿ ಯಾಕೆ ಏನಾಯ್ತು? ನಿಷ್ಕಾರಣವಾಗಿ ನಾನು ನಿಷ್ಕಾರಣವಾಗಿ ಅಳುತ್ತೇನೆ. ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಸಮಾನಪಡಿಸಿದರು ವಾಕ್ಯಗಳನ್ನು ಆಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡಬಹುದು. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಹೊರಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜ ನಿಯಮ, ಭಗವಾನ್ ಸ್ವರೂಪವಾದ ಏನು? ಕೈ ಹಿಡಿದ ಪತ್ತೆಯನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋಲುವಂತೆ ಆಡಿ ಮನುಷ್ಯಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ಅವಿವೇಕದಿಂದಾಗಿ
ಈ ನಿಂದನೆಯು ನಮ್ಮನ್ನು ಸಾಯ ತಗೋಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನೋಡು, ನಿನ್ನಲ್ಲಿ ಎಷ್ಟು ಸಾರಿ ಮಾಡಿಕೊಳ್ಳಬೇಕು. ಹೋದದ್ದು ಹೋಗಿ ಹೋಯಿತು. ಈ ದಿನ ನೀನು ಹೀಗೆ ಆಗಿರುವೆ. ತಿಳಿಸುವೆನು, ಅದರಿಂದ ಆಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ದೇವಿ, ಹಠವಿದೇತಕ್ಕೆ ಬಾಮಿನಿ, ಹಠವಿದೇತಕ್ಕೆ ಬಾಮಿನಿ, ಛಲವಿದೇತಕ್ಕೆ ಬಾಮಿನಿ, ಮಣಿ ಗುಣಿಸುವೇರಿ ಮಣಿಯೊಳೆ ಹಠವಿದೇತಕ್ಕೆ ಬಾಮಿನಿ. ಮದಗಜ ಮನೆಯಲ್ಲಿ ಚಿತ್ತದಲ್ಲಿ ಕೋಪವೇಗೆ, ಮದಗಜ ಮನೆಯಲ್ಲಿ ಚಿತ್ತದಲ್ಲಿ ಕೋಪವೇಗೆ. ಶತ್ರುಗಳ ಜಯಿಸಿ ನಿಶ್ಚಯನು ತೆರೆಸುವೆ, ಶತ್ರುಗಳ ಜಯಿಸಿ ನಿಶ್ಚಯನು ತೆರೆಸುವೆ. ಹಠವಿದೇತಕ್ಕೆ ಬಾಮಿ, ಛಲವಿದೇತಕ್ಕೆ ಬಾಮಿ, ಮಣಿ ಗುಣಿಸುವೇರಿ ಮಣಿಯೊಳೆ ಹಠವಿದೇತಕ್ಕೆ ಬಾಮಿ. ದೇವಿ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದರೆ ತಿಳಿಸುವೆನು. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೆಳಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಇಷ್ಟರಲ್ಲಿ ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನ ಸಂದೇಶ ಆದರೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ದೇವಿ, ಯಾರು ಯಾರು ರಾಯಭಾರಕ್ಕೆ ಹೋದವರು? ಶ್ರೀಕೃಷ್ಣನು, ಗೋಪಿಕಾಂಗ, ಗೋಪಿಕಾಂಗನೇ ವಿಲಾಸ ಬ್ರಹ್ಮೇನ ಮಗನ. ಓ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ಧಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ಮೊದಲೇ ತಿಳಿದಿದ್ದೆ. ಅದರಲ್ಲಿ ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಗೋಪು ಪಾಂಚಾಲಿ, ಗೋಪು. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿಮ್ಮ ಚಾತುರ್ಯತೆಯನ್ನು ಮುಗಿಸಿದೆ ಎಂದು ತೋರುತ್ತದೆ. ನೀನು ಚತುರಳು, ಮಹಾಚತುರಳು, ಓತಿನಲ್ಲಿ ಮಹಾನಿಪುಣಳು. ದೇವಿ, ಪ್ರಿಯತಮೆ, ಬಾ, ಈ ಸಂತಹ ಸಮಯದಲ್ಲಿ ಈ ನನ್ನ ತೊಳೆಯನ್ನು ಅಲಂಕರಿಸು. ಪ್ರಾಣೇಶ್ವರ. ದೇವಿ, ಪ್ರಾಣೇಶ್ವರ. ದೇವಿ, ಮೇಲೇಳಿ. ಆಹಾ, ನಿಮ್ಮ ತೊಡೆ ಮೇಲೆ ಕುಳಿತುಕೊಳ್ಳಬೇಕೆ? ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ದುರುಳ ಸನನು ಸೀರೆಯ ಸೆಳೆವಾಗ. ಪ್ರಾಣೇಶ್ವರ. ಆಹಾ, ದುರುಳ ದುಶ್ಯಾಸನನು ಸೀರೆಯ ಸೆಳೆವಾಗ, ದುರುಳ ದುಶ್ಯಾಸನನು ಸೀರೆಯ ಸೆಳೆವಾಗ.
ನಾನು ನಿಮ್ಮ ತೊಡೆಯನ್ನು ಅಲಂಕರಿಸುವುದಿಲ್ಲವಲ್ಲ? ದೇವಿ ಆಹಾ, ಹೇಳ್ಕೊಡಿ. ಬಾ ದೇವಿ, ಈ ನನ್ನ ತೊಡೆಯನ್ನು ಅಲಂಕರಿಸಿ. ಈ ನನ್ನ ಮುಡಿಯನ್ನು ಮುಡಿಗಡಿಸದ ಹೊರತು ಖಂಡಿತವಾಗಿಯೂ ಖಂಡಿತವಾಗಿ ಆಹಾ. ಈ ನನ್ನ ತೊಡೆಯನ್ನು ಅಲಂಕರಿಸಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ. ಆಹಾ, ಜಾಣೆ ಮುದ್ದವನು ಜಾಣೆ ಮುದ್ದಾಡುವೆನು ಈ ಮನ್ನ ಪ್ರೀತಿಯ ರಾಣಿಯು ನೀನೆ, ಈ ಮನ್ನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಬಲು ಜಾಣೆ ಮುದ್ದಾಡುವೆನು. ಪರಮ ಸದ್ಗುಣಿ ದ್ರುಪದ ನಂದಿನಿ ದುಗುಡ ವೇದಕ್ಕೆ ಶಿವ ಶರಣಾಗಿ. ಪರಮ ಸದ್ಗುಣಿ ದ್ರುಪದ ನಂದಿನಿ ದುಗುಡ ವೇದಕ್ಕೆ ಶಿವ ಶರಣಾಗಿ. ನಿನ್ನಯ ವೇದನ ತೀರಿಸುವೆನು ನಿನ್ನಯ ವೇದನ ತೀರಿಸುವೆನು ನಿನ್ನನ್ನು ಸೇರಲು ಬಂದಿರುವೆನು ನಿನ್ನನ್ನು ಸೇರಲು ಬಂದಿರುವೆನು ಜಾಣೆ ಜಾಣೆ ಮುದ್ದಾಡುವೆನು ಬಾರು ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರು. ಕುರುಕುಲಾದವರ ಮದವನ್ನು ಮುರಿದು ಕುರುವಂಶವನೇ ನಾಶವಗೈದು. ಹೌದು ಬೇಕೆ? ಕುರುಕುಲಾದವರ ಮದವನ್ನು ಮುರಿದು ಕುರುವಂಶವನೇ ನಾಶವಗೈದು. ದುರುಳದು ಶಾಸನ ಹೊರಳಲು ಬಗೆದು ದುರುಳದು ಶಾಸನ ಹೊರಳಲು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾವು. ಹೌದು ಬೇಕೆ? ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಜಾಣೆ ಜಾಣೆ ಮುದ್ದಾಡುವೆನು ಬಾರು ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ
ಆವಾಗ ಆಹಾ ಚೆಲ್ಲುತ್ತ ಸೇರುವೆ. ಇನ್ನು ಸಮಯವಿದೆ. ಚೆಲ್ಲುತ್ತ ಸೇರುವೆ ಕಾಂತೆಯಲ್ಲಿ, ಚೆಲ್ಲುತ್ತ ಸೇರುವೆ ಕಾಂತೆಯಲ್ಲಿ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮತೆಯ ಮನಗೆ ನೀಡಿದ ಪ್ರಾಣೇಶ್ವರ, ಭ್ರಮತೆಯ ಮನಗೆ ನೀಡಿದ ಸಮಯವಿದೆ. ಪ್ರಾಣೇಶ್ವರಿ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ನೀವು ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಲರಾತ್ರಿ ಎಂದು ಹೇಳಿದಿರಿ, ಮತ್ತು ಇನ್ನು ಏನೇನೋ ಸಂಬೋಧಿಸಿದಿರಿ. ಓಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಭೀಮಸೇನನು. ಆಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೆಲಸಬೇಡ. ಈಗ ನಾನು ಯಾರೋ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಹಿಂದೆ ಪ್ರಸ್ತಾಪದಲ್ಲಿ ಈಗ ನಾನು ಮಾತ್ರ ಯುದ್ಧವನ್ನು ಬಲು ಆತುರದಿಂದ ಬಯಸುವೆನು. ಧರ್ಮಪರಾಯಣಾದ ವಿಧಿಷ್ಠನು ದುರ್ಯೋಧನ ಅಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ನೋಡೋಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಕೇಸರಿಂದಿ ವಿಜೃಂಭಿಸಿದನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರಸಕ್ತರಲ್ಲ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಈ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ ಸಹೋದರ.
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುನು? ಏಕೆ ಈ ನನ್ನ ಬಿರುಗೂದರ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುತ್ತಿಲ್ಲವೇ? ಸಮಯಕ್ಕೆ ಸರಿಯಾಗಿ ಬಂದಿರಿ. ಈಗ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದು ಅದನ್ನು ಈಗಲೇ ತಿಳಿಸಿಬಿಡುವರು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಈ ದಾಸಿ ಕೃತ್ಯವನ್ನು ಪಾಂಡವರ ಕಳಂಕವೆಂದು ಭಾವಿಸುವರು. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯೋಚನೆ ಮಾಡಲೆಂದು ಪಾಂಡುರಾಜನಾಗಿ ಪಡೆಯಲಿಲ್ಲ. ಈಗ ಅಪಮಾನವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಮೋದಿಸಬಹುದು. ಆದರೆ ಇನ್ನೊಂದು ಕಡೆಯೂ ಸಹಿಸತಕ್ಕವಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಧ್ವಂಸ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತಡೆಯಲಿ. ನಾನು ನಿಶ್ಚಯಂತೆ ನಡೆಯುವೆನು. ಕೌರವರು ಎಲ್ಲ ಅಡಗಿದರು. ಕೌರವರು ಎಲ್ಲ ಅಡಗಿದರು. ತಲೆ ಮುರಿದು ಬರುವೆ. ತಲೆ ಮುರಿದು ಬರುವೆ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ನಿಲ್ಲುತ್ತಮ್ಮ. ಕೋಪ ಮಾಡಬೇಡ ಅಣ್ಣ. ಧರ್ಮಜನನು ನಮಗೆಲ್ಲ ಹಿರಿಯನು. ಆತನ ಮಾತಿಗೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಯುದ್ಧದಂತೆ ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಇಂತಹ ಘೋರ ಕರ್ಮ ಎಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಾವೇ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗೆ ಎಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವಿರೋ ಎಂಬುದೇ ನನ್ನ ಚಿಂತೆಯಾಗಿದೆ. ಏನಿ ಕೋಲಾಹಲ? ಪರಮಾತ್ಮ, ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧ್ಯಾ ಪ್ರಸ್ತಾಪವನ್ನು ಕೇಳೋದ್ರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಆ ಪೌರುಷ ಪರಿವರ್ತನೆಯು ನಿಮಗೇ ಇರಲಿ. ಸ್ವಾತಂತ್ರ್ಯವಾಗಿ ನಡೆಯುವ ಪ್ರತಿಜ್ಞೆ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಪರಮಾತ್ಮ, ಈ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ಧರ್ಮನಂದನ, ವಿಜಯಶಾಲೆಗದವರು ಅಣ್ಣ, ತಂಗಿ, ನಿನಗೂ ಮಂಗಳವಾಗಲಿ. ಅಣ್ಣ, ತಂಗಿ, ಘನ ಸಮಾಜ ಘನಶ್ಯಾಮ ಸುಂದರ ಚಿರ ಪ್ರೇಮ
ನಿತ್ಯ ಕಲ್ಯಾಣ ಗುಣ ಮಾಧವ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ ಪರಮಾತ್ಮ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ ನಾನೇ ಮಾಧವ ನಿತ್ಯ ಕಲ್ಯಾಣ ನಾನೇ ಮಾಧವ ನಿತ್ಯ ಕಲ್ಯಾಣ ಸಂಜದಳ ಆಶ್ರಮದ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಪರಮಾತ್ಮ ಸಂಜದಳ ಆಶ್ರಮದ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಸಂಜದಳ ಆಶ್ರಮದ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಂಜದಳ ಆಶ್ರಮದ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ 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 ಪರಮಾತ್ಮ ಹೋದ ಕಾರ್ಯವೇನಾಯಿತು? ಓದನಾರು ಕೃಷ್ಣನಲ್ಲವೇ? ಅಂದರೆ ನಾನು ಎಲ್ಲವೂ ನಿರೀಕ್ಷೆಗಂತೆ ಕೈ ಕಟ್ಟುವಾಗಾಡ್ತೀನಿ ನಾನು ನಿರೀಕ್ಷಿಸಿದಂತೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಏನು ಸಂಧಿಯ ವಿಚಾರ ನಡೆಯುತ್ತಷ್ಟೇ. ಓಹೋ, ನಡೆ. ಪಾಂಚಾಲಿ ನಾನೆಲ್ಲಿರುವ ಸಮಯವಿಲ್ಲ. ಅವಳ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ ಸ್ವಲ್ಪ ನಿಲ್ಲಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯರಲ್ಲಿ ನನ್ನ ತಾಳ್ಮೆ ಮುಗಿದುವುದು. ಪರಮಾತ್ಮ ರಾಜಸೇವೆಯಲ್ಲಿ ಏನೇನು ನಡೆಯಿತು? ಎಲ್ಲದೂ ತಕ್ಕ ರೀತಿಯಲ್ಲೇ ನಡೆಯಿತು. ನೋಡಿ ರುಕ್ಮಿಣಿ ಮತಿ, ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಪೇಕ್ಷಿಸಿದಂತೆ 5 ಗ್ರಾಮಗಳು ಸಂಜೆ ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿದು ನಿನ್ನ ವಿಮತ ಅಜ್ಞಾತವಾಸದಿಂದ ಹೊತ್ತು ನನ್ನ ಕೈಗಳಿಗೆ ಬಳೆಗಳನ್ನು ತೊಡಿಸಿದೆ. ಈಗ ಸಂಧ್ಯಾ ನೆಪವನ್ನು ನೋಡಿ ಒಂಬೈವರೆಗೂ ಸೀರೆಯನ್ನು ಉಳಿಸಲು ಅಪೇಕ್ಷೆಯ ಬೇಗ ಸೇರಿ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವಾಯಿತು. ಭೀಮಸೇನ, ನಿನಗೆ ಇಷ್ಟೊಂದು ಆಕ್ರೋಶ ಬೇಕೇ? ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸ್ವಾಭಿಮಾನ ಶೂನ್ಯವಾದ ಸಂತಾನದೊಡನೆ ಈ ಪ್ರಚಂಡ ಭೀಮನಿಗೆ ಹೋದೆಂತಹ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಿಮ್ಮ ಸಂದೇಶವನ್ನು
ಇಂದು ರಾಜ್ಯಸಭೆಯಲ್ಲಿ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದ ಮಹಾರಥಿಕರು. ಆ ದುರ್ಯೋಧನ ಆಹಾ, ಆತನೂ ಸಹ ನನಗಿನ್ನೂ ಕೆಲಸವಿಲ್ಲೋ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆ ಆಯಿತು. ಸಾಧಿಸಿದೆ ಕೃಷ್ಣ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾದರೂ ಆಳಲು ಹೇಗೆ ಸಾಧ್ಯ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧ್ಯಾ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದಯ್ಯ. ಆ ದುರ್ಯೋಧನನಿಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏ ದುರ್ಯೋಧನ ಸಂದೇಶ? ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಪಾರ್ಶ್ವದಲ್ಲಿ ನೀನು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಆಗ ಆ ಸಂದೇಶವನ್ನು ತಿಳಿಸುವೆನು. ಇಲ್ಲ ಇಲ್ಲ, ನಿಂತಿದಂತೆ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ಆ ಸಂದೇಶವನ್ನು ನಾನು ತಿಳಿಸುವುದಿಲ್ಲ. ಈ ಪರಿಹಾಸ ಯಾಕೆ ಕೃಷ್ಣ? ಇದು ಪರಿಹಾಸ ಅಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಆಗ ಈ ನಿನ್ನ ಗದೆಯನ್ನು ಕ್ಷಣಕಾಲ ಬದಿಗಿರಿಸಿ ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಸರಿ, ಇಚ್ಛೆಯಂತೆ ಆಗಲಿ. ಬಿಡೆಯ ಗದೆಯನ್ನ. ಅರ್ಜುನ, ಈ ಗದೆ ಈಗಲಾದರೂ ಹೇಳು ಕೃಷ್ಣ, ಏನು ಆ ಸಂದೇಶ? ನೀನು ಕೋಪ ಮಾಡುವಲ್ಲಿ ಅಷ್ಟೇ. ಅದೋಗಲಿ. ಹಾಗಾದರೆ ನೀನು ಬಂದಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ತಂಗಿ, ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದಿ ಮುರಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದಿ ಮುರಿದಾಡಿದ ಪಾದ. ಕಾಣಲಿ ಕರುಣಾದ ಉಳಿಸಲೇ ಜೀವವ ತಂದ. ಕಾಣಲಿ ಕರುಣಾದ ಉಳಿಸಲೇ ಜೀವವ ತಂದ. ರಂಗನ ಪಾದವ ನಂಬಿದೆನೆ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ. ನಿನ್ನಯ ಪಾವನ ಪಾದಗಳ ಭಜಿಸುವೆ ನಿನ್ನಯ ನಾಮಗಳ ಕಾಣಿನ ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಆಹಾ, ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸವಲ್ಲ ತಂಗಿ. ಶತ್ರುಗಳ ಎರೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪೂಜಾರಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು.
ಆಹಾ, ಈಗ ನನಗೆ ಸಮಾಧಾನವಾಯಿತು. ಆಹಾ, ಈಗ ಕೇಳಿ. ಈಗ ಕೇಳಿರಿ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಆ ಕಾರ್ಯವನ್ನು ಮಾಡಿದವರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು? ಓ ದುರಾತ್ಮರು! ಮತ್ತಿನ್ಯಾರು? ದುರಾಚಾರಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಭಿಮಾನಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವೆಸೆದನು. ಇಂತಹ ಮಹಾಕಾರ್ಯ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ ಭೀಮಸೇನ? ಯೋಗಸೇನಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ಕೌರವರ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದರೆ ಆ ಕುಂದಿದವರು ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರ ಏನು? ಭೀಮಸೇನ, ಅಷ್ಟು ಮಾತ್ರವಲ್ಲದೆ ನಿಮ್ಮ ಸಂದೇಶಕ್ಕೆ ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಭೀಮಸೇನ, ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವ. ಭೀಮಸೇನ, ಆ ದುರ್ಯೋಧನ ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಭೀಮಸೇನ, ಕೃಷ್ಣ ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಏಂದ. ಕೊಡೆ ನಾನು ರಾಜ್ಯವ ಮಡಿದಾಗ ಏನ್. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಹಿಡಿಂಬಾಪತಿಯೇ ಕೇಳು. ಭೀಮಸೇನ, ಅಷ್ಟು ಮಾತ್ರವಲ್ಲದೆ ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಊರಲ್ಲ, 1 ಗ್ರಾಮವಲ್ಲ, 1 ಗ್ರಾಮದಲ್ಲಿ ಗೋವು ಪಾದವಿಡುವಷ್ಟು, ಮುಳ್ಳು ಚುಚ್ಚಿದಷ್ಟು ಜಾಗವನ್ನು ಕೊಡುವುದಿಲ್ಲ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶದಲ್ಲಿ ವೀರ ರಥಿಗರ ಘೋಷದಲ್ಲಿ ಎಂದು ಹೇಳಿದನು. ಹಾಗಾದರೆ ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ. ಪರಮಾತ್ಮ, ನೀನು ತಿಳಿದಂತೆ ಈ ಯುದ್ಧವನ್ನು ನಾನು ಎಂದಿಗೂ ಅಪೇಕ್ಷಿಸುವನಲ್ಲ ಎಂದು ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿದೆನೆಂದು. ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ಅರ್ಜುನ, ನನ್ನ ಕರಗಳನ್ನು ಬಿಡಿಸು. ಕೃಷ್ಣ, ನನ್ನ ಕರಗಳನ್ನು ಬಿಡಿಸು. ನೀನಲ್ಲಿ ಬಿಡಿಸುವೆ ಕಬಳ ನಾಡಿನ ಸೋತಗಾರಿ. ಏನು? ಯಾರು ಬಿಡಿಸಲಿಲ್ಲ, ನಾನೇ ಬಿಡಿಸಿಕೊಳ್ಳುವೆನು. ಹರಹರ ಮಹಾದೇವ್, ಎಲ್ಲಿ ನನಗೆ? ಮಂದಮತಿಯ ಗೌರವರು ಸಂಧಿಯಮಗೆ ಸಲ್ಲದು. ಮಂದಮತಿಯ ಗೌರವರು ಸಂಧಿಯಮಗೆ ಸಲ್ಲದು. ಸಂಧಿಯಮಗೆ ಸಲ್ಲದು. ಸಂಧಿಯಮಗೆ ಸಲ್ಲದು. ಭಿಕ್ಷೆ ಬೇಡಿ ಅವರ ರಾಜ ಅವರೊಬ್ಬರ ಆಜ್ಞೆ. ಭಿಕ್ಷೆ ಬೇಡಿ ಅವರ ರಾಜ ಅವರೊಬ್ಬರ ಆಜ್ಞೆ. ಶ್ರಮವಹಿಸಿ ದುಡಿಯುವೆವು, ಶ್ರಮವಹಿಸಿ ದುಡಿಯುವೆವು. ಕಪ್ಪಿದ ಗುರು ರಾಕ್ಷಸರ ಗೊರುವನ್ನು ಕಪ್ಪಿದ ಗುರು ರಾಕ್ಷಸರ ಗೊರುವನ್ನು
ಪ್ರತಿಜ್ಞೆಯನ್ನು ನೋಡು ವಾಯುದೇವನ ಅಂಶದಿಂದ ಗೆಲ್ಲಿಸಿದ್ದ ಸತ್ಯವಾದರೆ ರಾಜಭಾಜರಾದ ಕುಂತಿದೇವಿಯು ಕನ್ಯಾಪಾರ ಮಾಡಿದ್ದೇ ನಿಜವಾದರೆ ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ನಂತರ ಆ ದುಶ್ಯಾಸನ ಸ್ಥಳವನ್ನು ಬಯಲು ಆತನ ಹುಟ್ಟಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬೆಚ್ಚಿನ ಬಡಿಯನ್ನು ಕಟ್ಟಿಸುವರು. ಆ ನಂತರ ಆ ದುರ್ಯೋಧನ ಕಡೆಯನ್ನು ಈ ನನ್ನ ಗದಾ ತಂಡದಿಂದ ಒಂದೇ ಏಟಿಗೆ ಮುರಿದು ಆ ರಾಜ ಕಿರೀಟವನ್ನು ನನ್ನ ಕಡೆಯಿಂದ ಹೊತ್ತು ಪುಡಿ ಪುಡಿ ಮಾಡಲಿದ್ದರೆ ನನಗೆ ಅತಿ ನಿರಂತರ ನರಕವೇ ಪ್ರಾಪ್ತಿಯಾಗಲಿ. ಬರಸುಣ್ಣತೆ ಕುಲ ಹೇರಿಗಳು ಜನ ತಂದು ಮನೆಗೆ ರಣದೋಹ ಮೈಸಿಕೊಡುವೆ. ಬರಸುಣ್ಣತೆ ಕುಲ ಹೇರಿಗಳು ಜನ ತಂದು ರಣದೋಹ ಮೈಸಿಕೊಡುವೆ.
ಕರ್ಣ. ನೀವು ಯಾರು ತಾಯಿ? ನನ್ನ ಏಕಾಗ್ರತೆ ಚಿಂತೆಯನ್ನು ಏಕೆ ಭಂಗಪಡಿಸಿದೆಯಮ್ಮ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ಅರ್ಜುನನ ತಾಯಿ? ಹೌದು ಕಂದ. ಅಮ್ಮ, ನಮಸ್ಕರಿಸುವನು ತಾಯಿ. ಕೀರ್ತಿಶೀಲನಾಗು ಕಂದ, ಕೀರ್ತಿಶೀಲನಾಗು. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜಗನೇ, ಬಯಸಿದ ದರುಶನವು ಒದಗಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜಗನೇ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಒದಗಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ನ ಮಾಡಿದ ಪರಾಧ ಏನದು ತಾಯಿ. ಅಮ್ಮ ನ ಮಾಡಿದ ಪರಾಧ ಏನದು ತಾಯಿ. ಅಜ್ಜಮ್ಮವೆಲ್ಲಿ ಜೀವವನು ಅಮ್ಮ. ಅಜ್ಜಮ್ಮವೆಲ್ಲಿ ಜನಿಸಿದ ಮರುಕ್ಷಣವೇ ಜಲಗದೆಯಂತೆ. ಅಮ್ಮ ಅಮ್ಮ ಜಗನೇ, ಜನಿಸಿದ ಮರುಕ್ಷಣವೇ ಜಲಗದೆಯಂತೆ. ಮಗುವಮ್ಮ ನಾನಾಗ ಏನದು ನಾನೇ. ಅಮ್ಮ ಮಗುವಮ್ಮ ನಾನಾಗ ಏನದು ನಾನೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜಗನೇ, ಜನಿಸಿದ ಮರುಕ್ಷಣವೇ ಬಹುದಿನದ ಬಯಕೆ
ತಕ್ಷಣ ನನ್ನನ್ನು ಗಂಗೆಯಲ್ಲಿ ಬಿಸಾಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಇಲ್ಲ ಕಂದ. ಈ ಪಾಪಿಯ ದೇಹವನ್ನು ಜಲಚರಗಳು ತಿನ್ನದೇ ಬಿಟ್ಟುಬಿಟ್ಟವಲ್ಲ. ಕಾಡಿನಲ್ಲಿ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ. ಹೀಗಿರುವಲ್ಲಿ ನನ್ನನ್ನು ಸೂತ ಪುತ್ರನೆಂದು ಕರೆಯುತ್ತಿರುವುದು. ಅಮ್ಮ, ನಾನು ಕುಗ್ಗಿ ಹೋಗಿದಾಗ ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿತ್ತು. ನೀನು ಎದಕ್ಕೆ ಸುಮ್ಮನಾದಿಯಮ್ಮ? ಅಮ್ಮ, ನೀನು ನನ್ನ ಹೆತ್ತ ತಾಯಿಯಲ್ಲವೇ? ದೈವಕ್ಕೆ ಸಮಾನನಾದವಳು. ನಿನ್ನನ್ನು ದೂಷಿಸಿದರೆ ಪರಮ ಪಾತಕಿಯಾಗುವನು ತಾಯೇ, ಪರಮ ಪಾತಕಿಯಾಗುವ. ಹೋಗಲಿ ಹೋಗಲಿ, ಇಷ್ಟು ದಿನದ ಮೇಲಾದರೂ ಮಗನೆಂಬ ಮಮಕಾರವೂ ಬಂದಿದ್ದಲ್ಲ. ಈ ಉಪಕಾರದ ಭಾರವನ್ನು ನಾನೇಗೆ ತೀರಿಸಲಮ್ಮ? ನಾನೇಗೆ ಮುನಿ ಮಂತ್ರದಿಂದ ಪಡೆದೆನು ನಿನ್ನ. ಮುನಿ ಮಂತ್ರದಿಂದ ಪಡೆದೆನು ನಿನ್ನ. ಲೋಕ ಪವಾಡಕ್ಕೆ ನನಗೆ ಸುಡೆನು ನಾ. ಕರ್ಣ, ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಲೋಕ ಪವಾಡಕ್ಕೆ ನದಿಗೆ ಸೆದೆನು ನಾ. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ಕ್ಷಮಿಸು ಮಗನೇ, ಕ್ಷಮಿಸು ಕರ್ಣ. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ನಿನ್ನ ನೋಡಲು ಮಾತಾಡಲು, ನಿನ್ನ ನೀನು ಈ ರೀತಿ ಮಾತನಾಡುವುದು ಬಾಲಕ ಹೆತ್ತ ತಾಯಿಯಾದ ನನಗೆ ನಿನ್ನ ಮಾತುಗಳು ಶೋರದಂತೆ ಇರುತ್ತಿರುವುದು ಸತ್ಯವಾಗಿ ಹೇಳು. ಅಮ್ಮ, ನೀನು ಬದುಕಿರು ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರವಾಗಿ ಓಡಿ ಹೋದೆ. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕೊಂದಿಯೇ ಕಾರಣ. ಅಮ್ಮ, ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಈ ರೀತಿ ನೀನು ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಷ್ಠವಲ್ಲ. ನಾನು ಹತಭಾಗ್ಯನು ತಾಯಿ. ನನ್ನ ಕರ್ಮಕ್ಕೆ ನೀನೇನು ಮಾಡಿ ಅಮ್ಮ? ಅಮ್ಮ, ನಿನ್ನ ಪಾದ ಸೇವೆ. ಕುಮಾರ, ಆಗದ್ದು ಆಗಿ ಹೋಯಿತು. ಈಗಲಾದರೂ ಪಾಂಡೊಡನೆ ಸೇರಿ ರಾಜಭಾರವನ್ನು ಮಾಡುವಂತೆ ಬಾಕಂದ ಮತಿ ಬನ್ನಿ. ಜನನಿ, ಇದೊಂದು ಮಾತು, ಇದುವರೆಗೂ ಸಹೋದರ ಭಾವನೆಯೂ ನನಗಿಲ್ಲ. ಇದೊಂದು ಮಾತನ್ನು ನನ್ನ- ಬಿಟ್ಟು, ಇದೊಂದು ಮಾತನ್ನು ಬಿಟ್ಟು ಅಮ್ಮ, ಇದೊಂದು ಮಾತನಾಡು. ಮತ್ಯಾವ ಮಾತನ್ನಾದರೂ ಹೇಳು, ನಡೆಸಿಕೊಡ್ಬೇಕು. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡು ಬೇಡಿಕೊಳ್ಳುತ್ತಿರುವೆನು. ಸಹಪಾತ್ರ ದಾನ ಮಾಡು ಕಂದ. ವೀರಮಾತೆ, ಅಮ್ಮ, ವೀರಮಾತೆ, ನೀನು ವೀರಮಾತೆ, ನೀನೇ ಹೇಳು. ಕೊರೆಯದಾತನು ನನ್ನ ನಂಬಿರುವಾಗ, ಆತನ ಕಾರ್ಯಗಳನ್ನು ಸಾಧಿಸುತ್ತಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ದೇವರು ನನ್ನ ನಂಬುವನೇ ತಾಯಿ. ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ. ಇದುವರೆಗೂ ಅಮ್ಮ,
ಇದುವರೆಗೂ ಸಹೋದರೆಂಬ ಭಾವನೆಯೂ ನನಗಿಲ್ಲ. ಕರ್ಣ ನನ್ನ ತಪ್ಪೇನು ಅಮ್ಮ? ಪಾಂಡವರು ಸುಕೃತಿಗಳು. ಇಂತಹ ಪಾಪಿಗೆ ಅಂತ ಪುಣ್ಯ ಭಾಗ್ಯವು ಎಲ್ಲಿ ಬರುವುದೋ ಜನನಿ? ಕುಮಾರ, ನಾನು ಯುದ್ಧದಲ್ಲಾದರೂ ಪರಾಂಗುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ, ಈ ಕರ್ಣನು ಅಂತಹ ನೀಚನಲ್ಲ, ಈ ಕರ್ಣನು ಅಂತಹ ನೀಚನಲ್ಲ, ಈ ಕರ್ಣನು ನಾನು ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಎತ್ತ ಕರುಳನು ಬಾಧೆಯನು ಕಟ್ಟ ಕಡೆಯೋಳ್ ಧರ್ಮದಾದಿಯನು ನಾಡಲೇ ಇದೋ ಕೊಡುವೆನು ಬಾಧೆಯನು ಬಿಡುತ್ತಿದ್ದೆಯ ಜನನೇ ಜನನೇ ಅಮ್ಮ, ತಂದೆಯವ ಬಿಡು ಅಮ್ಮ, ತಂದೆಯವ ಬಿಡು ಅಮ್ಮ, ಈ ಕಣ್ಣನ ಬಾಧೆಯ ಕೇಳಮ್ಮ, ತಂದೆಯವ ಬಿಡು ಅಮ್ಮ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾಮಂತ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾಮಂತ. ಮುಗಿಲೆಯಿದು ಬರಲಿ ಇದರೆಯ ನೀಡುತ್ತಲೇ. ಮುಗಿಲೆಯಿದು ಬರಲಿ ಇದರೆಯ ನೀಡುತ್ತಲೇ. ನಿನ್ನಾದೆ ಸತ್ಯವಮ್ಮ, ನಿನ್ನಾದೆ ಸತ್ಯವಮ್ಮ, ಬಿಡುತ್ತಿದ್ದೆಯ ಜನನಿ. ಅಮ್ಮ, ಆಗಬಹುದು ಆಗಬಹುದು ತಾಯಿ. ಶಿವೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ಕವಚವನ್ನು ಅಪಹರಿಸಿದನು, ವಿದುರನು ನಿನ್ನ ದುರಾದೃಷ್ಟಕ್ಕೆ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯಾದ ಕುಂತಿದೇವಿಯು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ಅಮ್ಮ. ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಕುಮಾರ, ಅಮ್ಮ, ಅಮ್ಮ, ನನಗೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಅದೇನು ಹೇಳು ಕಂದ? ಸತ್ಯವಾಗಿ ನಡೆಸಿಕೊಡುವೆನು, ಹೇಳು ಮಗ. ನಾನೇನಾದರೂ ಯುದ್ಧರಂಗದಲ್ಲಿ ಮೃತನಾದರೆ ಕುಮಾರ, ಸತ್ಯಸಂಧಾನನಾದ ಧರ್ಮರಾಯಿಂದಲೇ ಉತ್ತರ ಕ್ರಿಯಾದಿಯನ್ನು ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವನು ಜನನಿ. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅನಾಥ ಜನ್ಮ ಅರಿತೇ
ಪಂಥದಿ ನಾನು ಈಗೈದ ಪಂಥದಿ ನಾನು ಬಿರುಗಾಳಿ ಅಲೆಗಳ ತೊರೆದು ವಿಗಿಗೈದ ಪಂಥದಿ ನಾನು ಬಿರುಗಾಳಿ ಅಲೆಗಳ ತೊರೆದು ನೆನೆಯಲ್ಲಿ ಎನಗಾರಿಗರೋ ನೆಲೆಯಲ್ಲಿ ಎನಗಾರಿಗರೋ ಜಗವೆಲ್ಲ ಮಾಯಾಜಾಲ ನೆಲೆಯಲ್ಲಿ ಎನಗಾರಿಗರೋ ಜಗವೆಲ್ಲ ಮಾಯಾಜಾಲ ಸಿರಿಗೈದ ಪಂಥದಿ ನಾನು ಬಿರುಗಾಳಿ ಅಲೆಗಳ ತೊರೆದು ಈಗೈದ ಪಂಥದಿ ನಾನು ಬಿರುಗಾಳಿ ಅಲೆಗಳ ತೊರೆದು ನನ್ನಯ್ಯ ಬಾಳು ಕಣ್ಣೀರು ಜಗಕ್ಕೆ ನನ್ನಯ್ಯ ಬಾಳು ಕಣ್ಣೀರು ಜಗಕ್ಕೆ ತರೆಯ ಮೇಲಿನ ಕರ್ಮದ ಬಂಧನ ನನ್ನಯ್ಯ ಬಾಳು ಕಣ್ಣೀರು ಜಗಕ್ಕೆ ತರೆಯ ಮೇಲಿನ ಕರ್ಮದ ಬಂಧನ ಅಂದನಾದೆ ಮತಿಹೀನ ಜಗಕ್ಕೆ ಅಂದನಾದೆ ಮತಿಹೀನ ಜಗಕ್ಕೆ ಜಾತಿ ಮತಗಳ ಸಂಕೋಲೆಯಿಂದ ಜಾತಿ ಮತಗಳ ಸಂಕೋಲೆಯಿಂದ ಸಿರಿಗೈದ ಪಂಥದಿ ನಾನು ಬಿರುಗಾಳಿ ಅಲೆಗಳ ತೊರೆದು ಬಿಡಿಯೇ ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವರು ಬದುಕಿದ್ದರೂ ವ್ಯರ್ಥ. ಪ್ರಾತಃ ಕಾಲದ ಉದಯ ಗೀತೆಯು ಮೃತ್ಯುವಿನ ತೂರ್ಯ ಸ್ವರವಾಗಿ ಕೇಳಿ ಬರುತ್ತಿರುವುದಿಲ್ಲ. ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿರುವ ಗೂಬೆಗಳ ಅಮಂಗಲ ಸ್ವರ ಕೇಳಿ ಬರುತ್ತಿದೆ. ದಯಾಮಯ ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ ಬಾ ಕುಮಾರ, ನಿನ್ನ ಸಲುವಾಗಿ ಕಾತರರಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕಾಗಿ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿದ್ರಲ್ಲಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ದುರ್ಯೋಧನ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧಕ್ಕಾಗಿ ಯಾರ ಆಜ್ಞೆಯನ್ನು ಬೇಡುತ್ತಿಲ್ಲ ತಾಯಿ. ಅಮ್ಮ, ಕುರುಕ್ಷೇತ್ರ ಯುದ್ಧ ರಂಗದಲ್ಲಿ ನಮ್ಮ ಸೈನ್ಯ ಸಮೇತ ಸಮ್ಮಿಳಿತರಾಗಿರುವುದು ನಿನಗೆ ತಿಳಿದೇ ತಾಯಿ. ತಿಳಿದಿರುವುದು, ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನದ ಪರಮಾವಧಿ ಅಂತಲೂ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದೆ. ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿ ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿರುವೆ ಎಂದು ಮಾತನಾಡುತ್ತಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವೋ ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಫಲವ. ನನ್ನ ಮಾತನ್ನು ಕೇಳಿ.
ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ನಿಲ್ಲಿಸು ಕುಮಾರ, ಯುದ್ಧವನ್ನು ನಿಲ್ಲಿಸಿ ಬಿಡು. ಅಮ್ಮ, ಈ ಅಪೌರುಷದ ವಾಕ್ಯಗಳು ನಾನು ಕೇಳಿ ಕೇಳಿ ಬೇಸತ್ತಿರುವೆನು. ಅಮ್ಮ, 100 ಜನ ವೀರಪುತ್ರರನ್ನು ಎತ್ತ ವೀರ ಮಾತೆಯು ಆ? ಒಂದು ಅಲ್ಪ ಯುದ್ಧಕ್ಕಾಗಿ ಇಷ್ಟೊಂದು ಕಾತರೊಳಗೆ ತಾಯಿ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಕುಮಾರ, ನಾನು ಆ ಧರ್ಮವನ್ನೇ ಪಾಲನೆ ಮಾಡುತ್ತಿರುವ ತಾಯಿ. ಧರ್ಮದ ರಹಸ್ಯವನ್ನು ನನ್ನನ್ನು ಆಶೀರ್ವದಿಸಿದ್ದೇನೆ. ನೀನು ತಿಳಿಯಲಾರೆ ಕುಮಾರ. ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳು ಕಂದ. ದುಡುಕಿ ಚಲವೇಕೆ ಕುರು ನಂದನ, ನಿನ್ನ ಚಲದಾದಿರೇಗವೇ ಕುರು ವಂಶ ಧಮನ. ಚಲವೇಕೆ ಕುರು ನಂದನ. ಕುಮಾರ, ನನ್ನ ಮಾತನ್ನು ಕೇಳು ಕಂದ. ದುಡುಕಿನಿ ಕೆಡಬೇಡ, ಕೆಡುಕನಾಗಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕನಾಗಿಸಬೇಡ. ಪಾಂಡುನಂದನರುಳು ವೇಷವೆಣಿಸಬೇಡ. ಯೋಗನ, ನನ್ನ ಮಾತನ್ನು ಕೇಳು ಕಂದ. ಪಾಂಡುನಂದನರುಳು ವೇಷವೆಣಿಸಬೇಡ. ಗುರು ಪಾಂಡವರ ಸೋದರ ಪ್ರೇಮ, ಗುರು ಪಾಂಡವರ ಸೋದರ ಪ್ರೇಮ. ಸಾರಲಿ ಧರೆಯೊಳಗೆ ನಿಜ ಶೌರ್ಯವ, ಸಾರಲಿ ಧರೆಯೊಳಗೆ ನಿಜ ಶೌರ್ಯವ. ಚಲವೇಗೆ ಕುರು ನಂದನ, ನಿನ್ನ ಚಲದಾದಿರೇಗವೇ ಕುರು ವಂಶ ಧಮನ. ಚಲವೇಗೆ ಕಂದ, ಚಲವೇಗೆ ತನಯ, ಚಲವೇಗೆ ಕುರು ನಂದನ. ನೀ ತಡುನುಡಿಗಳನ್ನೇ ನುಡಿಯದಿರು. ನೀ ಕುಮಾರ, ತಡುನುಡಿಗಳನ್ನೇ ನುಡಿಯದಿರು. ನೀ ಸಾಕು ನಿನ್ನ ನೀತಿ ಭೋಗ ಕೇಳನು. ಸಾಕು ನಿನ್ನ ನೀತಿ ಭೋಗ ಕೇಳನು. ಪುರುಪದಿಗೆ ಸಮನಿಯರ ದೊರೆಯೊಳಗೆ ಚಲವೇ ಭಯಬೇಕೆ ಬಿಡು ಮಾತೆಯೇ. ನಿನ್ನ ಭಯದಾದಿವೇದನ ಧೀಮಂತ ವರದ ಭಯಬೇಕೆ ಬಿಡು ಮಾತೆಯೇ. ಮಾ ವರಗಂಧಾರೆ ವಂಶಜನಂದಿನಿ, ವರಗಂಧಾರೆ ವಂಶಜನಂದಿನಿ, ವರಸುಧರ ಪಡೆದ ಮಹಾಜನನಿ. ವರಸುಧರ ಪಡೆದ ಮಹಾಜನನಿ. ವ್ಯಾಕುಲವೇಕೆ ಪಡೆದಿರು ಚಿಂತೆ, ವ್ಯಾಕುಲವೇಕೆ ಪಡೆದಿರು ಚಿಂತೆ. ಚಲದಂಕ ಮಲ್ಲನ ಚಲವನ್ನು ಅರಿಯದೆ, ಚಲದಂಕ ಮಲ್ಲನ ಚಲವನ್ನು ಅರಿಯದೆ. ಭಯಬೇಕೆ ಬಿಡು ಮಾತೆಯೇ. ನಿನ್ನ ಭಯದಾದಿವೇದನೆ ಧೀಮಂತ ವರದ ಭಯಬೇಕೆ ಬಿಡು ಮಾತೆಯೇ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳು ಕಂದ. ಪಾಂಡವರು 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 ಆ ಪಾಂಡವರು ಮಾಡಿದ ಕಾರ್ಯ ಧರ್ಮಸ್ಥಳವಾದರೆ ಆ ಧರ್ಮಕ್ಕೆ ಶತಧಿಕ್ಕಾರವಿರಲಿ. ಅಮ್ಮ, ತನ್ನ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿದ್ದರೂ ಸಹ ಕ್ಷತ್ರಿಯ ಧರ್ಮವಂತಿರಲಿ, ಒಬ್ಬ ಸಾಮಾನ್ಯ ಮಾನವ ಧರ್ಮವೇ ಅಲ್ಲ. ಅಮ್ಮ, ನನ್ನ ಸತಿ ಭಾನುಮತಿಗಾಗಲಿ ನನ್ನ ಅರಮನೆ ಓರ್ವ ದಾಸಿಗಾಗಲಿ ಎಂತಹ ಅಪಮಾನವಾಗಿದ್ದಲ್ಲಿ ನಾನೇನು ಮಾಡುತ್ತಿದ್ದೆ ಗೊತ್ತಾ ತಾಯಿ? ಏನು ಮಾಡುತ್ತಿದ್ದೆ? ಪಣ ಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಪ್ರತಿಪಕ್ಷಿಯಾಗಿ ನಿಂತಿದ್ದರೂ ಸಹ ಲೆಕ್ಕಿಸದೆ ಅಪಮಾನಕ್ಕೆ ಪ್ರತಿಶೋಧನವನ್ನೇ ಮಾಡುತ್ತಿದ್ದೆ ತಾಯಿ.
ಆದರೆ ಆ ಪಾಂಡವರು ಮಾಡಿದ್ದು ಹೇಳಿ ಒಪ್ಪದಂತಹ ನಿಸ್ಸಹಾಯಕ ಭಾವ. ಅದಕ್ಕೋಸ್ಕರವಾಗಿಯೇ ನನಗೆ ಅವರ ಮೇಲೆ ಇಷ್ಟೊಂದು ದ್ವೇಷ. ಅವರನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ನಮ್ಮ ಪೂರ್ವಜರ ಶಂತನು ದುಷ್ಯಂತ್ಯಾದಿ ಸ್ಮೃತಿ ಪಡಲನ ದುಷ್ಕೀರ್ತಿ ಕಳಗ್ಗದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕೋಸ್ಕರವಾಗಿ ದೀಕ್ಷಾಬದ್ಧನಾಗಿರುವುದು ತಾಯಿ ನನ್ನನ್ನು ಆಶೀರ್ವದಿಸು. ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ? ಹೊಂದಲಾರೆ ಕುಮಾರ, ನೀನದನ್ನು ಹೊಂದಲಾರೆ. ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಆದರೂ ಸರಿ, ನಾನು ಆ ಪಾಂಡವರ ಹಾನಿಯೇ ತೀರ್ತೇನೆ. ನೀನು ನಿನ್ನ ಶತ್ರುವಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಸಿಂಹಾಸನ ರಥದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗಲಿ. ಹಸ್ತಿನಾವತಿ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ಹಸ್ತಿನಾವತಿ ಸುಮಂಗಲರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ನೀನೇನು ಮಾನವನು ಇಲ್ಲ ದಾನವನು? ನಾನು ಮಾನವನಲ್ಲ, ಮಾನವ ರೂಪದ ರಾಕ್ಷಸನು. ದುರ್ದಾನವನಾದ ಮೇಲೆ ನಡೆಯಬೇಕಾದ್ದನ್ನು ನಡೆದೇ ತೀರಬೇಕು. ಯುದ್ಧಕ್ಕೆ ಹೊರಟಿರುವ ಮಗನನ್ನು ಆಶೀರ್ವದಿಸಿ ಕಳಿಸಿಕೊಡುವುದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. 100 ಜನ ಮಕ್ಕಳಲ್ಲಿ ಅತಿ ಪ್ರೀತಿ ಮಮತೆಯಿಂದ ಈತನನ್ನು ಸಾಗಿ ಸಲಹಿದೆ. ಕುಮಾರ, ಅಮ್ಮ, ಬಾ ಕಂದ. ಯುದ್ಧಕ್ಕೆ ಹೊರಟುವ ನಿನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವೆ. ಬಾ ಕಂದ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲಕಡ್ಡಿಯೋ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಕುಮಾರ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ. ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ. ಯಥೋ ಧರ್ಮಸ್ತತೋ ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ನನ್ನ ಜಯವು ಖಂಡಿತ. ಓರ್ಕರಲಿ ರಣಕಹರಗಳು, ಮುಳುಗಲಿ ರಣಕೇಕೆಗಳು. ಜಯಿಸುವೆ ಪಾಂಡವರ, ಜಯಿಸುವೆ 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 ಪಾಂಡವರ. ಜಯಿಸುವೆ ಪಾಂಡವರ, ಜಯಿಸುವೆ 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 ಪಾಂಡವರ. ಬಂಡ ಭೀಮನ ಬಾರಿ ಹೃದಯವ, ಬಂಡ ಭೀಮನ ಬಾರಿ ಹೃದಯವ ಮೆಟ್ಟಿಕೊಳ್ಳುತ್ತೆ, ಗದ ಎಳೆ ಕೊಟ್ಟಿಕೊಳ್ಳುತ್ತೆ, ಮೆಟ್ಟಿಕೊಳ್ಳುತ್ತೆ, ಗದ ಎಳೆ ಕೊಟ್ಟಿಕೊಳ್ಳುತ್ತೆ. ಜಯಿಸುವೆ ಪಾಂಡವರ, ಜಯಿಸುವೆ 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 ಪಾಂಡವರ, ಜಯಿಸುವೆ ಪಾಂಡವರ, ಜಯಿಸುವೆ ಪಾಂಡವರ. 10 ದಿನಗಳ ಈ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಎಂದು ಭಾವಿಸಿದನು. ಆದರೆ ದ್ರೋಣರ ಚಕ್ರವನ್ನು ನೋಡಿ ನನ್ನ ಆಶೆಯೆಲ್ಲವೂ ಭಂಗವಾಯಿತು. ಅಗ್ರಜ, ಯುಗದ ಮಹಾದ್ವಾರದಲ್ಲಿ ದ್ರೋಣರ ಧನುರ್ಧಾರಿಯಾಗಿ ನಿಂತಿರುವರು. ಅವರನ್ನು ಜಯಿಸಿ ಹಿಂದಿರುಗಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ವಿಫಲವಾಗಿ ಹಿಂದಿರುಗಿದನು. ಈ ಸಮಯದಲ್ಲಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಮತ್ತೊಂದು ಯುದ್ಧ ಭೂಮಿಯಲ್ಲಿ ಸಂಕ್ಷಿಪ್ತರೊಡನೆ ಅವರು ಬೇಗನೆ ಹಿಂದಿರುಗುವ ಸಂಭವವಿಲ್ಲ ಅಗ್ರಜ. ಈಗ ಇದರ ಉಪಾಯನು ಭೀಮಸೇನ? ಜಾಗೃತರಾಗಿ ಯಾವುದಾದರೂ ಒಂದು ಉಪಾಯವನ್ನು ಹುಡುಕಲೇಬೇಕು ಅಗ್ರಜ.
ಇಲ್ಲವಾದಲ್ಲಿ ನಮಗೆ ಪರಾಜಯ ಖಂಡಿತ. ಎಂತ ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ ಪೂಜ್ಯ ತಂದವರ ಕಪಿಧ್ವಜವು ಈ ಭೂಮಿಯಲ್ಲಿ ಪಾಂಡವರಿಗೆ ಅಪಜಯವೆ. ನಮಗಂತ ಆಪತ್ತಾದರೂ ಏನು ತಂದೆ? ಕುಮಾರ, ಅಭಿಮನ್ಯು, ದ್ರೋಣರ ಚಕ್ರವನ್ನು ಭೇದುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಬಿಡೇ ಚಿಂತೆಯನ್ನು ತಡ ಮಾಡಬೇಕೆ. ಬಿಡೇ ಚಿಂತೆಯನ್ನು ತಡ ದ್ರೋಣರ ದೈವ ಬಿಡಿದು ವಯ್ಯ